ಮಗಳಿಗಾದ ಅವಮಾನಕ್ಕೆ ಅಖಿಲೇಶ್ ಯಾದವ್ ಗರಂ. ಸಂಸಾರಿಗಳಷ್ಟೇ ಸಂಸಾರಸ್ಥರ ನೋವು ಅರ್ಥವಾಗುತ್ತೆ. ಯೋಗಿ ಮೋದಿಗೆ ಸಮಾಜವಾದಿ ನಾಯಕ ಟಾಂಗ್. ನಿಮ್ಮ ಹುಡುಗರಿಗೆ ಬುದ್ಧಿ ಹೇಳಿ, ಇಲ್ಲ ನಮಗೊಪ್ಪಿಸಿ. ಅಖಿಲೇಶ್ ಯಾದವ್ಗೆ ಯೋಗಿ ಆದಿತ್ಯನಾಥ್ ತಿರುಗೇಟು. ये इसलिए हमला हो रहा है क्योंकि जो दो लोग ऊपर बैठे हैं उनका कोई परिवार नहीं है. परिवार वाले ही अपना दुख दर्द परिवार वालों का दुख दर्द समझते हैं. परिवार वाले ही परिवार वालों का दुख दर्द समझते हैं. जो बैठे हैं कुर्सी पर उन्हें कोई चिंता नहीं है परिवारों की. ಕೇಳಿದ್ರಲ್ಲ ಅಖಿಲೇಶ್ ಯಾದವ್ ಅವರ ಮಾತನ್ನ. ರಾಜ್ಯದಲ್ಲಿ ಹೆಣ್ಣು ಮಕ್ಕಳಿಗೆ ಇಷ್ಟೊಂದು ಅವಮಾನ ಮಾಡಲಾಗ್ತಾ ಇದೆ, ಆದರೆ ಮೇಲೆ ಇಬ್ಬರು ಕೂತಿದ್ದಾರೆ. ಅವರು ಸಂಸಾರಿಗಳಲ್ಲ. ಅವರಿಗೆ ಸಂಸಾರಸ್ಥರ ಕಷ್ಟವೂ ಅರ್ಥವಾಗೋಲ್ಲ. ಅವರಿಗೆ ಈಗ ಅಧಿಕಾರ ಸಿಕ್ಕಿದೆ. ಸಂಸಾರಸ್ಥರಿಗಷ್ಟೇ ಮತ್ತೊಬ್ಬ ಸಂಸಾರಿಯ ನೋವು ಅರ್ಥ ಆಗುತ್ತೆ. ಇದು ಉತ್ತರ ಪ್ರದೇಶ್ ಮಾಜಿ ಸಿಎಂ ಅಖಿಲೇಶ್ ಮಾತು. ಇಲ್ಲಿ ಇವರು ತಮ್ಮ ಮಗಳು ಅದಿತಿ ಯಾದವ್ಗೆ ಆದ ಅವಮಾನದ ಬಗ್ಗೆ, ಮಗಳ ಚಾರಿತ್ರ್ಯದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಖಿಲೇಶ್ ಸ್ಪಷ್ಟವಾಗಿ ಟಾರ್ಗೆಟ್ ಮಾಡ್ತಾ ಇರೋದು ಪ್ರಧಾನಿ ನರೇಂದ್ರ ಮೋದಿ ಮತ್ತು ಉತ್ತರ ಪ್ರದೇಶ್ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರನ್ನು. ಅವರ ಮಾತನ್ನ ಇನ್ನೊಮ್ಮೆ ಕೇಳಿ. ये इसलिए हमला हो रहा है क्योंकि जो दो लोग ऊपर बैठे हैं उनका कोई परिवार नहीं है. परिवार वाले ही अपना दुख दर्द परिवार वालों का दुख दर्द समझते हैं. जो बैठे हैं कुर्सी पर उन्हें कोई चिंता नहीं है परिवारों की. ಈ ಮಾತು ಕೇಳಿದ್ದೇ ತಡ ಯೋಗಿ ಆದಿತ್ಯನಾಥ್ ಕೆಂಡಾಮಂಡಲಾಗಿ ಬಿಟ್ಟಿದ್ದಾರೆ. ಮಗಳು ಯಾವುದೇ ಪಕ್ಷದವಳಾಗಿರಲಿ, ಆಕೆ ಮಗಳೇ. ಮಗಳು ಇಡೀ ಊರಿಗೆ ಮಗಳು, ಸೊಸೆ ಇಡೀ ಊರಿಗ ಸೊಸೆ ಅಂತ ಖಡಕ್ಕಾಗಿ ಹೇಳಿದ್ದಾರೆ. ಅಷ್ಟೇ ಅಲ್ಲ, ಆ ಹೆಣ್ಣು ಮಗಳಿಗಾದ ಅವಮಾನದ ಸುದ್ದಿ ತಮ್ಮ ಕಿವಿಗೆ ಬೀಳುತ್ತಲೇ ತಾವು ಕೈಗೊಂಡ ಕ್ರಮಗಳನ್ನು ಬಹಿರಂಗವಾಗಿಯೇ ವಿವರಿಸಿದ್ದಾರೆ. बेटी बेटी होती है, बेटी का सम्मान होना चाहिए. मैं पिछले दिनों देख रहा था समाजवादी पार्टी के अध्यक्ष अखिलेश यादव की पुत्री के खिलाफ कुछ लोगों ने गलत टिप्पणियां की थी. जैसे मेरे संज्ञान में आया, मैंने तत्काल पुलिस से कहा, मैंने कहा इसमें एफआईआर दर्ज कराओ. बेटी के खिलाफ कोई भी अपमानजनक टिप्पणी स्वीकार्य नहीं होनी चाहिए. बेटी बेटी होती है और हम तो संस्कार में पले बसे हैं, जहां कहा जाता कि गांव की बेटी सबकी बेटी, गांव की बहन सबकी बहन. ಅಖಿಲೇಶ್ ಯಾದವ್ ಮಗಳಿಗಾದ ಅವಮಾನವಾದರೂ ಏನು? ಚಾರಿತ್ರವಧೆ ಮಾಡಿದ್ದು ಯಾರು? ಏನಿದು ಪ್ರಕರಣ? ಈಕೆ ಅದಿತಿ ಯಾದವ್, ಅಖಿಲೇಶ್ ಯಾದವ್ ಅವರ ಪ್ರೀತಿಯ ಪುತ್ರಿ. ಇತ್ತೀಚೆಗೆ ಈಕೆಯ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲೊಂದು ಪೋಸ್ಟ್ ಹಾಕಲಾಗಿತ್ತು. ಅದು ವೈರಲ್ ಕೂಡ ಆಗಿತ್ತು. ಆದರೆ ಈಗ ಆ ಪೋಸ್ಟ್ ಡಿಲೀಟ್ ಮಾಡಲಾಗಿದೆ. ಲಂಡನ್ ನಗರದಲ್ಲಿ ವ್ಯಾಸಂಗ ಮಾಡುತ್ತಿರುವ ಅದಿತಿ ಯಾದವ್ ಮನೆಯಿಂದ ಬರೋಬ್ಬರಿ 7 ಕೋಟಿ ರೂಪಾಯಿ ಕಳ್ಳತನ ಮಾಡಿ ತನ್ನ ಮುಸ್ಲಿಂ ಪ್ರಿಯಕರನೊಂದಿಗೆ ನಾಪತ್ತೆಯಾಗಿದ್ದಾಳೆ. ಆ ಸ್ನೇಹಿತನೊಂದಿಗೆ ಈಗ ನೈಜೀರಿಯಾದಲ್ಲಿ ವಾಸಿಸುತ್ತಾ ಇದ್ದಾಳೆ. ಇಂಥ ಬರವಣಿಗೆಯ ಜೊತೆ ಒಂದು ಫೋಟೋ ಕೂಡ ಹಾಕಿದ್ರು. ಅದರಲ್ಲಿ ಅದಿತಿ ಯಾದವ್ ಒಬ್ಬ ಹುಡುಗನೊಂದಿಗೆ ಇರುವ ದೃಶ್ಯವಿತ್ತು. ಇದಕ್ಕೆ ಅಖಿಲೇಶ್ ಯಾದವ್ ಕುಟುಂಬ ತೀವ್ರ ಆಕ್ರೋಶ ವ್ಯಕ್ತಪಡಿಸಿತ್ತು. ಅಲ್ಲದೆ ಅದಿತಿ ಈಗ ತಮ್ಮ ಜೊತೆಯೇ ಲಖನೌದಲ್ಲಿದ್ದಾಳೆ, ಇವೆಲ್ಲ ಕಟ್ಟುಕಥೆ, ಫೋಟೋ ಕೂಡ ಎಐ ಬಳಸಿ ಸೃಷ್ಟಿಸಲಾಗಿದೆ ಅಂತ ಸ್ಪಷ್ಟನೆ ಕೊಟ್ಟಿದ್ರು. ಅದೇ ವಿಷಯಕ್ಕೆ ಸಂಬಂಧಿಸಿದಂತೆ ಪತ್ರಕರ್ತರ ಪ್ರಶ್ನೆಗೆ ಅಖಿಲೇಶ್ ಮೋದಿ ಮತ್ತು ಯೋಗಿ ಅವರನ್ನು ಟಾರ್ಗೆಟ್ ಮಾಡಿ ಮಾತಾಡಿದ್ರು. ಈ ಮಾತಿಗೆ ಯೋಗಿ ಆದಿತ್ಯನಾಥ್ ತಾವು ಕೈಗೊಂಡ ಕ್ರಮಗಳ ಬಗ್ಗೆ ಹೇಳಿದ್ದಲ್ಲದೆ ಅಖಿಲೇಶ್ ಅವರಿಗೂ ಒಂದು ಖಡಕ್ ಎಚ್ಚರಿಕೆ ಕೊಟ್ಟಿದ್ರು. ನಿಮ್ಮ ಪಕ್ಷದ ಕಾರ್ಯಕರ್ತರು ಹೆಣ್ಣು ಮಕ್ಕಳ ಬಗ್ಗೆ ಏನೇನೆಲ್ಲ ಅಸಭ್ಯವಾಗಿ ಮಾತನಾಡಿದ್ದಾರೆ ಅನ್ನೋದು ನನಗೆ ಗೊತ್ತು. ಅವರಿಗೂ ಬುದ್ಧಿ ಹೇಳಿ. ನಿಮಗೆ ಆಗಲಿಲ್ಲ ಅಂದ್ರೆ ನಮ್ಮ ಬಳಿ ಕಳುಹಿಸಿಕೊಡಿ, ನಾವು ಅವರನ್ನು ಸರಿ ಮಾಡ್ತೇವೆ ಅಂತ ಟಾಂಗ್ ಕೂಡ ಕೊಟ್ಟಿದ್ರು. अखिलेश जी, दूसरों को उपदेश देते हो, अपने चेले चपाटों को भी थोड़ा उपदेश दे दो कि अपनी भाषा को संयम कर ले. दूसरों के प्रति टिप्पणी करने के पहले स्वयं भी सोचा करो कि उनके लोग किस प्रकार की भाषा का प्रयोग बहन और बेटियों के प्रति, बुजुर्गों के प्रति, दिवंगत लोगों के प्रति और वरिष्ठ नेताओं के प्रति करते हैं. इसके बारे में उनको भी अपने लोगों को संस्कारित करने की आवश्यकता है. अच्छा होगा उनको समझाओ, और नहीं समझ सकते तो हमारे हवाले कर दो, हम उनको अच्छी तरह समझा देंगे. ಏನಾಯಿತು ಚಾರಿತ್ರ್ಯವಧೆ ಪ್ರಕರಣ? ಅಷ್ಟಕ್ಕೂ ಈ ಪ್ರಕರಣ ಕುರಿತಂತೆ ಕಾನ್ಪುರದ ಸೈಬರ್ ಸೆಲ್ ಕಮಿಷನರೇಟ್ನಲ್ಲಿ ದೂರು ದಾಖಲಾಗಿದೆ. ಈ ದೂರಿನನ್ವಯ ಭರತ್ ಪಟೇಲ್, ನಾಗೇಶ್ವರ್ ಸಿಂಗ್ ಬಘೇಲ್ ಮತ್ತು ವಿನೋದ್ ಕುಮಾರ್ ಯಾದವ್ ಎಂಬ 3 ವ್ಯಕ್ತಿಗಳ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ವಿವಾದ ದೊಡ್ಡದಾಗುತ್ತಲೇ ಆ ಸೋಷಿಯಲ್ ಮೀಡಿಯಾ ಖಾತೆಯನ್ನೇ ಡಿಲೀಟ್ ಮಾಡಲಾಗಿದೆ. ಆದರೆ ಸೈಬರ್ ಪೊಲೀಸರು ಈ ಕಿಡಿಗೇಡಿಗಳನ್ನು ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದ್ದಾರೆ. ಈಗ ಸದ್ಯ ತನಿಖೆ ಮುಂದುವರೆದಿದೆ. ಪರಿಸ್ಥಿತಿ ಹೀಗಿರುವಾಗ ಅಖಿಲೇಶ್ ಯಾದವ್ ಇಲ್ಲಿ
ಯೋಗಿ ಮತ್ತು ಮೋದಿಯವರ ವೈಯಕ್ತಿಕ ವಿಚಾರವನ್ನು ಎಳೆದು ತಂದಿದ್ದಾರೆ. ಮಗಳ ಚಾರಿತ್ರವಧೆ ವಿಚಾರವನ್ನು ತಮ್ಮ ರಾಜಕೀಯಕ್ಕೆ ಬಳಸಿಕೊಳ್ಳಲು ಯತ್ನಿಸಿದ್ದಾರೆ. ರಾಜಕಾರಣಿಗಳು ಯಾವತ್ತೂ ರಾಜಕಾರಣಿಗಳೇ ಅನ್ನೋದನ್ನು ಅಖಿಲೇಶ್ ಸಾಬೀತು ಮಾಡಿಬಿಟ್ಟಿದ್ದಾರೆ.